ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SVN ಚಾನಲ್. ಇವತ್ತೊಂದು ಬೀಡ್ಸ್ ಹಾರ ಮಾಡೋದು ಹೇಗೆ ಅಂತ ನೋಡೋಣ. ಇದು 2mm ಬೀಡ್ಸ್ ರಾ ಮೆಟೀರಿಯಲ್ ಇದೆ. ನಾನು ಒಂದು ಸೈಡ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸೈಡ್ ಹೆಂಗ್ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಇದು 2mm ಮೊನಾಲಿಸಾ ಬೀಡ್ಸ್. ಇದು ಕ್ಯಾಪ್ಸು. ಇದು ಹಾನೆಕ್ಸ್ ಬೀಡ್ಸ್ ಓವಲ್ ಶೇಪು. ಇದು ಕಟಿಂಗ್ ಬೀಡ್ಸ್ ಪಿಂಕ್ ಕಲರ್ದು. ಇದು ವ್ಯಾಕ್ಸು. ಇದು ಥ್ರೆಡ್ ಸೇಮ್ ಕಲರ್. ಬೀಡ್ಸ್ ಯಾವ ಕಲರ್ ಇರುತ್ತೆ ಆ ಕಲರ್, ಬೀಡ್ಸ್ ಯಾವ ಕಲರ್ ಇರುತ್ತೆ ಅದು ದಾರ ತಗೊಂಡಿದ್ದೀನಿ. ಇದು ಲೈಲೈನ್ ಥ್ರೆಡ್. ಇದೆಲ್ಲ ಮೆಟೀರಿಯಲ್ ನಾನು ಆನ್ಲೈನಲ್ಲಿ ತರಿಸಿರೋದು. ಫಸ್ಟು ಈ ಪೆಂಡೆಂಟ್ಗೆ ದಾರ ಹೇಗೆ ಹಾಕೋದು ಅಂತ ನೋಡೋಣ. ನಾವು ಈ ವ್ಯಾಕ್ಸ್ನ ಈಗ ಅನ್ಕೊಂಡ್ಬಿಟ್ಟು ಈಗ ಪ್ರೆಸ್ ಮಾಡಿದ್ರೆ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಈಜಿಯಾಗಿ ಒಳಗಡೆ ಹೋಗುತ್ತೆ ಓಲಲ್ಲಿ. ಈಗ ತೂರಿಸ್ಕೊಂಡ್ಬಿಟ್ಟು ಎರಡು ಇರುತ್ತಲ್ವಾ, ಇದರೊಳಗಿಂದ ಈಗ ತೆಕ್ಕೊಂಬಿಟ್ಟು ಈಗ ಟೈಟಾಗಿ ಎಳ್ಕೊಳ್ಳೋದು. ನಾನು 3 ಲೈನ್ದು ಹಾರ ಮಾಡ್ತಾ ಇದ್ದೀನಿ. 3 ಲೈನ್ ಚಿಕ್ಕ ಬೀಡ್ದಿದ್ದು 2mm ಬೀಡ್ 3 ಲೈನ್ಗೆ ಹಾರ ಮಾಡ್ತಾ ಇದ್ದೀನಿ. 1 ಲೈನ್ಗೆ 2 ಎಳೆ ದಾರ ಹಾಕ್ತಾ ಇದ್ದೀನಿ ನಾನು. ಹಂಗಾದ್ರೆ ಚೆನ್ನಾಗಿ ನೀಟಾಗಿ ಸ್ಟಿಫ್ ಆಗಿರುತ್ತೆ. ಇಲ್ಲದ್ರೆ ಅಲ್ಲ ಥರ ಇರುತ್ತದು. ಅದಕ್ಕೋಸ್ಕರ ನಾವು ಉದ್ದ ಎಷ್ಟು ಬೇಕು ನೋಡಿ ದಾರ ಕಟ್ ಮಾಡಿ ಇಟ್ಕೊಬೇಕು. ಇದು ನಾನು ದಾರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನೊಂದ್ಸತಿ ತೋರಿಸಿ ನೋಡಿ ದಾರ ಹಾಕೋದು. ಇದು ವ್ಯಾಕ್ಸ್ ಇರುತ್ತಲ್ವಾ, ಇದಕ್ಕೆ ಹೀಗೆ ಅನ್ಕೊಬೇಕು ಒಂದ್ಸರ್ತಿ. ಈ ಹೋಲೊಳಗಿಂದ ಆಚೆ ತಗೊಂಡ್ಬಿಟ್ಟು ತಗೊಂಡು ಈ ದಾರ ಇರುತ್ತಲ್ವ ಇದ್ರೊಳಗಿಂದ ಹೀಗೆ ಅನ್ಕೊಂಡ್ಬಿಟ್ಟು ಟೈಟಾಗಿ ಎಳ್ಕೊಬೇಕು. ಹೀಗೆ ಈ 3 ಸೇರಿಸಿ ಈ ಚಿಕ್ಕ ಬೀಡನ್ನು ಹಾಕೊಂತ ಇದ್ದೀನಿ ನಾನು. ಈ 3 ದಾರ ಸೇರಿಸಿ ಈ ತರ, ಇಲ್ಲಿ ದಾರ ಹೆಚ್ಚಾಗಿ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಚಿಕ್ಕ ಬೀಡ್ ಒಂದನ್ನು ಹಾಕೊಂತ ಇದ್ದೀನಿ. ಈ ಬೀಡ್ ಬಲ್ಲಿ ಪರ್ಲ್ ಕೂಡ ಹಾಕೊಬಹುದು. ನಾನು ಇಲ್ಲಿ ಮಿಡ್ಲಲ್ಲಿ ಪಿಂಕ್ ಕಲರ್ ಬೀಡ್ ಯೂಸ್ ಮಾಡಿದ್ದಕ್ಕೆ ಇಲ್ಲಿ ಇದೇ ಕಲರ್ ಸೇಮ್ ಕಲರ್ ಹಾಕ್ತಾ ಇದ್ದೀನಿ. ಎಲ್ಲಾನು ಒಟ್ಟಿಗೆ ಸೇರಿಸ್ಬಿಟ್ಟು ಈ ಬೀಡ್ ಹಾಕೊಬೇಕು. ಒಂದ್ಸತಿ ವ್ಯಾಕ್ಸ್ ಹಾಕೊಂಡ್ಬಿಟ್ಟು ನೀಟಾಗಿ ರೋಲ್ ಮಾಡ್ಕೊಂಡು ಹೀಗೆ ಈ ಪಿಂಕ್ ಬೀಡನ್ನು ಹಾಕೋಬೇಕು. ಹೀಗೆ 3 ಸೇರಿಸಿ ಒಂದು ಬೀಡ್ ಹಾಕೊಂಡು ನೀಟಾಗಿ ದಾರನ ಟೈಟ್ ಮಾಡ್ಕೊಬೇಕು ಇಲ್ಲಿ. ಓಕೆ, ಈಗ ಈ ಥರ ಹಾಕ್ತೀನಿ. ಈ ಥರ ಮಿಡ್ಲಲ್ಲಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಅಂದ್ಬಿಟ್ಟು ಹಾಕಿದ್ದೀನಿ ನಾನು. ಅದನ್ನು ಫಸ್ಟ್ ಕ್ಯಾಪ್ ಹಾಕೋದು. ಈಗ ಉಲ್ಟಾ ನೆಕ್ಸ್ಟ್ ಇವಾಗ ಇದು ಬೀಡ್ ಓವಲ್ ಶೇಪ್ ಬೀಡ್ ಹಾಕ್ಕೊಂತ ಇದ್ದೀನಿ. ನಂತರ ಮತ್ತೆ ಕ್ಯಾಪ್ ಹಾಕೊಳ್ಳೋದು ಹೀಗೆ. ಈಗ ಹಾಕೊಂಡ್ಬಿಟ್ಟು ಈಗ ಈ ದಾರಗಳನ್ನ ಸಪ್ರೇಟ್ ಮಾಡ್ಕೊಬೇಕು. 3 ಒಂದು ಲೇಯರ್ಗೆ 2 ಇತ್ತಲ್ವಾ, ಹಾಗೆ ಈಗ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಈ ದಾರಕ್ಕೆ ಈ ಬೀಡನ್ನ ಸೇರಿಸ್ಬೇಕು. ಇದು ತುಂಬಾ ಕ್ರಿಟಿಕಲ್
ಬೀಡ್ ಸೇರ್ಸೋದು. ಇದು ತುಂಬ ಚಿಕ್ಕ ಬೀಡು, ಒಂದೊಂದೇ ತೆಗೆದ್ಬಿಟ್ಟು ದಾರದಲ್ಲಿ ಸೇರ್ಸೋಕ್ಕೂ ಆಗಲ್ಲ, ಕಷ್ಟ. ಹಂಗಾಗ್ಬಿಟ್ಟು ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು. ಉದ್ದ ದಾರ ಇದೆಯಲ್ವಾ, ಇದನ್ನ ಸ್ವಲ್ಪ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ದಾರ ತೆಕ್ಕೊಂಡ್ಬಿಡೋಣ. ಈ ಇನ್ನೂ ಉಳಿದಿರೋ ದಾರದಲ್ಲಿ ಇದು ಒಂದು ತೆಕ್ಕೊಂಡ್ಬಿಡ್ಬೇಕು. ಆಮೇಲೆ ಇದು ಉಳಿದಿರ್ತಲ್ವ, ಒಂದು ಲೇಯರ್ ಉಳಿತಲ್ವ, ಈಗ ಇದನ್ನು ಹಿಂಗೆ ಡಿವೈಡ್ ಮಾಡ್ಬೇಕು. ಇದನ್ನು ಈ ಥರ ಡಿವೈಡ್ ಮಾಡಬೇಕು. ಒಂದೇ ಒಂದೆಡೆ ಇದರಲ್ಲಿ ತಗೋಬೇಕು. ಹೀಗೆ ಡಿವೈಡ್ ಮಾಡಿಬಿಟ್ಟು ಒಂದೇ ಒಂದು ಲೇಯರ್ ಉಳಿಸ್ಕೊಬೇಕು ಇದರಲ್ಲಿ. ಈಗ ಉಳಿಸ್ಕೊಂಡ್ಬಿಟ್ಟು ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಈ ಚೈನ್ ಇದೆಯಲ್ಲ, ಇದ್ರ ದಾರಕ್ಕೆ ವ್ಯಾಕ್ಸ್ ಹಾಕೋಬೇಕು. ಹಿಂಗೆ ವ್ಯಾಕ್ಸ್ ಹಾಕೊಂಡು ಈ ಒಂದು ಲೇಯರ್ ದಾರ ಇದೆಯಲ್ವಾ, ಇದಕ್ಕೆ ಇದನ್ನ ಸೇರಿಸ್ಬೇಕು. ಹಿಂಗೆ ರೋಲ್ ಮಾಡ್ಕೊಂಡ್ಬಿಟ್ಟು ಈಗ ಈ ಬೀಡ್ಸ್ನ ಈ ದಾರದೊಳಗೆ ನೀಟಾಗಿ ಸ್ಲೋ ಆಗಿ ಮೂವ್ ಮಾಡ್ಕೋಬೇಕು. ಹೀಗೆ ಹೀಗೆ ನಿಧಾನಕ್ಕೆ ಮೂವ್ ಮಾಡ್ಕೋಬೇಕು. ಇಲ್ಲದೆ ಇದ್ರೆ ಅದು ದಾರ ಎದ್ದು ಬರುತ್ತೆ, ಬಿಟ್ಕೊಂಡ್ಬಿಡುತ್ತೆ. ದಾರನ ಒಂದೊಂದು ಹೀಗೆ ಸೇರಿಸ್ಕೊಬೇಕು ಒಳಗಡೆ. ಹೀಗೆ ಹೀಗೆ ಮೂವ್ ಮಾಡ್ಕೋಬೇಕು. ನೋಡಿ, ಹೀಗೆ ನಿಧಾನಕ್ಕೆ ಮೂವ್ ಮಾಡ್ಕೊಬೇಕು. ಹೀಗೆ ಇದೇ ಥರ ನಾನು ಮೂವ್ ಮಾಡ್ಕೋಬೇಕು ಇದನ್ನ. ಇದು 3 ಇಂಚ್ ಇದೆ, 3 ಇಂಚು ಒಂದು ಬೀಡ್ ಹಾಕಿದ್ದೀನಿ ನಾನು. ಕರೆಕ್ಟಾಗಿ 3 ಇಂಚು ಈ ಬೀಡ್ ಸೇರಿಸಿದ ಮೇಲೆ ಮತ್ತೆ ಒಂದು ಪಿಂಕ್ ಕ್ಯಾಪ್ ಹಾಕ್ಬಿಟ್ಟು ಪಿಂಕ್ ಬೀಡ್ ಹಾಕೋದು. ಸ್ವಲ್ಪ ಸ್ಲೋ ಮೂವ್ ಮಾಡ್ಕೋಬೇಕು, ಅಷ್ಟೇನೆ, ಬೇಗ ಆಗುತ್ತೆ. ಒಂದೊಂದು ತೆಗೆದು ಹೋಲು ಕಾಣಲ್ಲ, ಅದು ಒಂದೊಂದೇ ದಾರದಲ್ಲಿ ಸೇರಿಸೋದಾದ್ರೆ ಹೋಲು ಕಾಣಲ್ಲ. ಬೀಡ್ಸ್ಗೆ ಸೇರ್ಸೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಇದು 2 mm ಬೀಡ್, ಇದು ಸಾಸಿವೆ ಇರುತ್ತಲ್ವ ಅಷ್ಟೇ ಸೈಜ್ ಇರೋದು ಇದು ಬೀಡು. ಹಂಗಾಗಿ ಈ ಥರ ಮಾಡಬೇಕು. ಈ ಲೈನ್ ಖಾಲಿ ಆಯ್ತು, ಇನ್ನು ಬೇರ್ ಮಾಡಿಬಿಟ್ಟು ಮತ್ತೆ ಇದರಲ್ಲಿ ತಗೊತೀನಿ ನಾನು. ನೋಡಿ, ಇನ್ನೊಂದ್ಸರಿ ತೋರಿಸ್ತೀನಿ ಯಾವ ಥರ ಜಾಯಿಂಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಈ ಕಡೆಯಿಂದ ತೋರಿಸ್ತೀನಿ. ಒಂದು ಲೈನ್ ಹಿಂಗೆ ಕಟ್ ಮಾಡಿ ತೆಕ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು 2 ಲೈನ್ ಇದೆಯಲ್ವ, ಇದನ್ನೊಂದು ತೆಗೆದುಬಿಡ್ತೀನಿ. ನೆಕ್ಸ್ಟ್ ಇದರಲ್ಲಿ ಡಿವೈಡ್ ಮಾಡಿ, ಒಂದೇ ಲೇಯರ್ ಉಳಿದಿರ್ತಲ್ಲ ಅದರಲ್ಲಿ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿಬಿಟ್ಟು ಹೀಗೆ ಒಂದೇ ಒಂದು ಲೈನ್ ಉಳಿಸ್ಕೊಂಡು ಈಗ ಮತ್ತೆ ಇದಕ್ಕೆ ವ್ಯಾಕ್ಸ್ ಹಾಕೊಂಡ್ಬಿಟ್ಟು, ಅದು ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಿಗೆ ವ್ಯಾಕ್ಸು, ಹಾಗಾಗಿ ಮತ್ತೆ ಹಾಕೊಬೇಕು ವ್ಯಾಕ್ಸ್ ಹಾಕ್ಕೊಂಡು
ಈ ಥರ ರೋಲ್ ಮಾಡ್ಕೊಬೇಕು. ನೀಟಾಗಿ ರೋಲ್ ಮಾಡಿಕೊಂಡು ಸ್ವಲ್ಪ ಅಂತೇಳ್ಬಿಟ್ಟು ಸ್ವಲ್ಪ ಹಿಂಗೆ ಡ್ರೈ ಆಗೋ ಥರ ಆದರೆ ನೀಟಾಗಿ ಬರುತ್ತೆ. ಹಿಂಗೆ ಮೂವ್ ಮಾಡ್ಕೊಳ್ಳೋದು ಈಸಿಯಾಗಿ. ಹೀಗೆ ಹೀಗೆ ಮೂವ್ ಮಾಡ್ಕೊಳ್ಳೋದು ಬೀಡ್ಸ್ನ. ಇದೇ ಥರ ಮೂವ್ ಮಾಡ್ಕೊಬೇಕು. ಬಿಡ್ತಾ ಇರುತ್ತೆ ಮಧ್ಯ ಮಧ್ಯೆ ಇದು, ಆಗ ವ್ಯಾಕ್ಸ್ ಹಾಕ್ಕೊತಾ ಇರಬೇಕು. ಎಕ್ಸ್ಟ್ರಾ ಬಂದಿರೋ ಥ್ರೆಡ್ ಕಟ್ ಮಾಡ್ತೀನಿ. ಇದು ಇದೇ ತರ ಚಿಕ್ಕ ಬೀಡ್ಸ್ 3 ಇಂಚ್ ಹಾಕಬೇಕು. ಒಂದು ಲೇಯರ್ಗೆ 3 ಇಂಚ್ ಹಾಕಬೇಕು. ಈ ಕಡೆ ಸೈಡ್ 3 ಇಂಚ್ ಹಾಕಿದ್ದೀನಿ. ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ಮೆಜರ್ ಮಾಡ್ಕೊತಾ ಇರಬೇಕು. ಒಂದೊಂದು ಲೈನ್ ಆಗಿದ್ದಂಗೆಲ್ಲ ಕರೆಕ್ಟಾಗಿ 3 ಇಂಚ್ ಇದೆ ಇದು. ಇದನ್ನ ತೆಗೆದ್ಬಿಟ್ಟು ಈಗ ನೆಕ್ಸ್ಟ್ ಲೇಯರ್ಗೆ ಹಾಕೊಬೇಕು. ನೆಕ್ಸ್ಟ್ ಲೇಯರ್ ಕೂಡ ಇದೇ ತರ ಫಸ್ಟ್ ವ್ಯಾಕ್ಸ್ ಹಾಕೊಂಡ್ಬಿಟ್ಟು ವ್ಯಾಕ್ಸ್ ಹಾಕೊಂಡು ಈ ಬೀಡ್ಸ್ ಇದೆಯಲ್ವಾ ಈ ದಾರಕ್ಕೆ ನೀಟಾಗಿ ರೋಲ್ ಮಾಡ್ಕೋಬೇಕು. ಹೀಗೆ ಎರಡು ಸೇರ್ಕೊಳ್ಳೋಂಗೆ ಅದೇ ಥರ ಸೇಮ್ ಮೆಥಡಲ್ಲಿ ಬೀಡ್ಸ್ನ ಮೂವ್ ಮಾಡ್ಕೋಬೇಕು ನಿಧಾನಕ್ಕೆ. ಹೀಗೆ ಇದೇ ಥರ ಈ ಲೇಯರ್ ಕೂಡ 3 ಇಂಚು ಸೇರಿಸ್ಕೋಬೇಕು ಬೀಡ್ಸ್. ಈಗ ನೋಡ್ಬೋದು ಫ್ರೆಂಡ್ಸ್, ನೀವು 3 ಲೇಯರ್ ಕೂಡ 3 ಇಂಚ್ ಆಗಿದೆ. ಈಗ 3 ಸೇರಿಸ್ಬಿಟ್ಟು ಕ್ಯಾಪ್ ಹಾಕೊಂಡ್ಬಿಟ್ಟು ಬೀಡ್ಸ್ ಹಾಕೊಂತೀನಿ ನಾನು. ವ್ಯಾಕ್ಸ್ ಹಾಕ್ಲೇಬೇಕು ಪ್ರತಿ ಸರನು, ಇದ್ರೆ ಬೀಡ್ಸ್ ಹಾಕೋದು ಕಷ್ಟ ಆಗಿಬಿಡುತ್ತೆ.
ಈಗ ಕ್ಯಾಪ್ ಹಾಕ್ತಾ ಇದ್ದೀನಿ. ಕ್ಯಾಪು ನಂತರ ಬೀಡು. ನೆಕ್ಸ್ಟ್ ಮತ್ತೊಂದು ಕ್ಯಾಪು. ಈ ಕ್ಯಾಪ್ ಹಾಕೋದ್ರಿಂದ ಲುಕ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೀಗೆ ಸೇಮ್ ಮೆಥಡಲ್ಲಿ ಇದೊಂದು ಪಾರ್ಟ್ ಇನ್ನೂ 2 ಪಾರ್ಟ್ ಮಾಡಬೇಕು. ಆಮೇಲೆ ಹುಕ್ಸ್ ಜಾಯಿಂಟ್ ಮಾಡೋದು ನಾನು. ಮತ್ತೆ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಸೇಮ್ ಮೆಥಡಲ್ಲಿ ಚಿಕ್ಕ ಬೀಡ್ಸ್ ಹಾಕ್ಬೇಕು. ಮತ್ತೆ ಇದು ಸೇಮ್ ಮೆಥಡಲ್ಲಿ ಉಳಿದಿರೋಕ್ಕೆ ಮತ್ತೆ ಬೀಡ್ಸ್ ಹಾಕೊಳ್ಳೋದು. ಮತ್ತೆ 3 ಲೇಯರ್ ಹಾಕ್ಬೇಕು ಸಪ್ರೇಟ್ ಆಗಿ. ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಬೀಡ್ಸ್ ಮೂವ್ ಮಾಡೋಕ್ಕೆ. ಅದೇ ಥರ ಬೀಡ್ಸ್ ಮೂವ್ ಮಾಡ್ಕೊಳ್ಳೋದು ನಿಧಾನಕ್ಕೆ. ಸ್ವಲ್ಪ ಫೋರ್ಸ್ ಆಗಿ ಬೀಡ್ಸ್ ಮೂವ್ ಮಾಡೋಕೆ ಹೋದರೆ ಇದು ದಾರ ಜಾಯಿಂಟ್ ಮಾಡಿರೋದು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ಲೋಲಿ ಹೀಗೆ ನಿಧಾನಕ್ಕೆ ಮಾಡ್ಕೊಬೇಕು. ಈ ಥರ ಇಟ್ಕೊಂಡ್ಬಿಡುತ್ತೆ. ಹಂಗೆ ಏನಾದರೂ 2 mm ಬೀಡ್ಸ್ ತೊಗೊಂಡ್ಬಿಟ್ಟು ಮಾಲೆ ಮಾಡ್ತೀರಂದರೆ ತುಂಬಾ ಕಷ್ಟದ ಕೆಲಸ. ಈ ಬೀಡ್ಸ್ ದಾರದಲ್ಲಿ ಸೇರಿಸೋದು, ಸೀಸರಲ್ಲಿ ಸೇರಿಸ್ಬೋದು. ಇದು 2 ಲೇಯರ್ ದಾರ ತೊಗೊಂಡಿದ್ದೀನಲ್ವ ನಾನು ಮಾಲೆ ಮಾಡೋಕ್ಕೆ, ಅದು ನೀಡಲಲ್ಲಿ ಹೋಗಲ್ಲ. ಸ್ವಲ್ಪ ದೊಡ್ಡ ನೀಡಲ್ ತೊಗೊಂಡ್ಬಿಟ್ರೆ ಈ ಬೀಡ್ಸ್ 2 mm ಬೀಡ್ಸ್ ನೀಡಲಲ್ಲಿ ದಾಟಿ ಬರೋದಿಲ್ಲ. ಹಾಗಾಗಿ ಈ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ದೊಡ್ಡ ಬೀಡಿದ್ರೆ ಇಷ್ಟು ಕಷ್ಟ ಆಗಲ್ಲ. 3 mm 4 mm ಆದರೆ ಇಷ್ಟೊಂದು ಕಷ್ಟ ಆಗಲ್ಲ. ಅಥವಾ ಮೊನಾಲಿಸಾ ಬೀಡ್ಸ್ ಅಂತೂ ತುಂಬಾ ಈಸಿ ಮಾಡೋಕ್ಕೆ. ಮೊನಾಲಿಸಾ ಓವಲ್ ಶೇಪಲ್ಲಿ ಬರುತ್ತಲ್ವ, ಅದೆಲ್ಲ ತುಂಬ ಈಸಿ ಮಾಲೆ ಮಾಡೋದು. ಇದು ಸ್ವಲ್ಪ ಬೀಡ್ಸ್ ಸೇರಿಸೋದು ಅಂದರೆ ತುಂಬ ಕಷ್ಟ.
ಇದೇ ಸೇಮ್ ಮೆಥಡಲ್ಲಿ ಇನ್ನು 3 ಲೇಯರ್ ಸೇರಿಸ್ತೀನಿ ನಾನು. 3 ಲೇಯರ್ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಮೊನಾಲಿಸ ಬೀಡ್ ದೊಡ್ಡ ಬೀಡ್ಸ್ ಹಾಕೋದು. ನೋಡಿರಿ ಫ್ರೆಂಡ್ಸ್, ಫೈನಲಿ ಇಷ್ಟ ಆಗಿದೆ. ಈ 3 ಸೇರಿಸ್ಬಿಟ್ಟು ಒಂದು ಚಿಕ್ಕ ಬೀಡ್ ಹಾಕಿ ನಾಟ್ ಹಾಕ್ತೀನಿ ನಾನು. ಗ್ಲೂ ಹಾಕ್ಬಿಟ್ಟು ಈ 3 ಸೇರಿಸ್ಬಿಟ್ಟು ಒಂದು ಬೀಡ್ ಹಾಕ್ಬೇಕು. ಪರ್ಲ್ ಹಾಕ್ಬೋದು ಚಿಕ್ಕದಿದ್ರೆ, ಇಲ್ಲಾಂದರೆ ಈ ಥರ ಈ ಕಲರ್ ಮ್ಯಾಚಿಂಗೋಸ್ಕರ ನಾನು ಇದನ್ನು ಹಾಕ್ತಾಯಿದ್ದೀನಿ ಬೀಡು. ಇಷ್ಟು ಕರೆಕ್ಟಾಗಿ ಟೈಟ್ ಮಾಡ್ಕೊಬೇಕು. ಇದನ್ನೆಲ್ಲನೂ ಟೈಟ್ ಮಾಡಿಬಿಟ್ಟು ಹುಕ್ ಹಾಕೋದು. ಈಗ ಲಿಂಕ್ಸ್ ಹಾಕ್ತೀನಿ. ಈ ಸೈಡ್ ಹುಕ್ ಹಾಕಿದ್ದೀನಿ, ಈ ಸೈಡ್ ಲಿಂಕ್ ಹಾಕ್ತೀನಿ ನಾನು. ನೀವು ಲಾಂಗ್ ಹಾರ ಬೇಕಂದ್ರೆ ಸ್ವಲ್ಪ ದೊಡ್ಡ ಹುಕ್ ಬರುತ್ತೆ, ಅದನ್ನು ಹಾಕೊಬೋದು. ಇದನ್ನು ಹತ್ರಕ್ಕೆ ಹಾಕೋಬೇಕು. ಇನ್ನೂ ಒಂದು ಸರ್ತಿ ಒಳಗಿಂದ ತೊಗೊತೀನಿ ನಾನು, ಸ್ಟಿಫ್ ಆಗಿರುತ್ತೆ. ಹೀಗೆ ಒಳಗಿಂದ ತಗೊಂಡು ಇನ್ನೂ ಒಂದು ನಾಟ ಹಾಕ್ತೀನಿ. ಲಾಸ್ಟಲ್ಲಿ ಇನ್ನೂ ಒಂದು ನಾಟ ಹಾಕ್ಬಿಟ್ಟು ಗಮ್ ಹಾಕಿ ಸ್ಟಿಕ್ ಮಾಡ್ತೀನಿ ನಾನು. ಜಾಸ್ತಿ ಲೇಯರ್ ಇದೆ ದಾರ, ಅದಕ್ಕಾಗಿ ಈ ಥರ ಆಗ್ತಾ ಇದ್ದೀವಿ. ಇಷ್ಟ ಆಗಿದೆ. ಕಟ್ ಮಾಡಿಕೊಂಡು ಇದಕ್ಕೆ ಗ್ಲೂ ಹಾಕ್ಕೊತೀನಿ. ಸ್ವಲ್ಪ ಈ ನಾಟ್ ಬಿಚ್ಚೋಗ್ಬಾರ್ದು ಅಂತ ಹೇಳ್ಬಿಟ್ಟು ಗ್ಲೂ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಡ್ರೈ ಆಗಬೇಕಿದು. ಈ ಕಡೆ ಸೈಡ್ ಕೂಡ ನಾಟ್ ಹಾಕಿದ್ದೀನಿ ಆಲ್ರೆಡಿ ನಾನು. ಇದಕ್ಕೆ ಕಟ್ ಮಾಡಿಬಿಟ್ಟು ನಾಟ್ ಬಿಚ್ಚೋಗಿದ್ರಂಗೆ ಗ್ಲೂ ಹಾಕೋದು ಅಷ್ಟೇ.
18 ಇಂಚು ಮಾಡೋಣ ಅಂದ್ಕೊಂಡೆ. ಈ ಬೀಡ್ಸು ಈ ಲಿಂಕ್ ಎಲ್ಲ ಸೇರಿ 19-20-22ವರೆಗೆ ಆಗುತ್ತಿದ್ದು. ಪೆಂಡೆಂಟ್ ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡ ಇರಲಿ ಚೆನ್ನಾಗಿ ಬಂದಿರೋದು. ಈ ಪೆಂಡೆಂಟಿಗೆ ತಕ್ಕಂಗೆ ಅಂದರೆ 17 or 18 ಇಂಚ್ ಆದರೆ ಸರಿ ಹೋಗ್ಬಿಡುತ್ತೆ, ಸಾಕಾಗುತ್ತೆ. ಇಷ್ಟ ಆಗಿದೆ ಫ್ರೆಂಡ್ಸ್, ನೋಡಿ ಹೇಗಾಗಿದೆ. ಫೈನಲ್ ಆಗಿ ಲುಕ್ಕು ಈ ಥರ ಆಗಿದೆ. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಹೇಗಿದೆ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿ ಬಂದಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.